ಶಿವಣ್ಣ ಇಷ್ಟು ದಿನಗಳ ಕಾಲ ಆರೋಗ್ಯ ಸಮಸ್ಯೆಯಿಂದ ಸಿನಿಮಾ ರಂಗದಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತೆಗೆದುಕೊಂಡಿದ್ರು. ಈಗ ಮತ್ತೆ ವಾಪಸ್ ಆಗ್ತಿದ್ದಾರೆ. ಅದೇ ಎನರ್ಜಿ, ಅದೇ ಚಾರ್ಮ್ನೊಂದಿಗೆ ಶಿವಣ್ಣ ತಮ್ಮ 131ನೇ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶೂಟಿಂಗ್ ಶುರು ಮಾಡ್ತಾ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಸೆಣಸಾಡಿ ಗೆದ್ದು ಬಿಗಿದ್ದಾರೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಇದೀಗ ಬಣ್ಣ ಹಚ್ಚೋಕು ಮುಂದಾಗಿದ್ದಾರೆ. ಶೂಟಿಂಗ್ ಅಖಾಡಕ್ಕೆ ಶಿವಣ್ಣ ಕಮ್ ಬ್ಯಾಕ್. ಇಂದಿನಿಂದ ಬಣ್ಣ ಹಚ್ಚಲಿದ್ದಾರೆ ಕರುನಾಡ ಚಕ್ರವರ್ತಿ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಸದ್ಯ ಗುಣಮುಖರಾಗಿದ್ದಾರೆ. ಶಸ್ತ್ರಚಿಕಿತ್ಸೆಯ ನಂತರ 2 ತಿಂಗಳು ವಿಶ್ರಾಂತಿ ಪಡೆದುಕೊಂಡಿದ್ದ ಕರುನಾಡ ಚಕ್ರವರ್ತಿ ಇದೀಗ ಮತ್ತೆ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ. ತಮ್ಮ 131ನೇ ಸಿನಿಮಾನ ಶಿವಣ್ಣ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ನಟಿಸುತ್ತಿದ್ದ 131ನೇ ಸಿನಿಮಾಗೆ ಬೆಂಗಳೂರಿನಲ್ಲಿ ಮೊದಲ ಹಂತದ ಶೂಟಿಂಗ್ ಮುಕ್ತಾಯವಾಗಿತ್ತು. ಇದೀಗ ಇಂದಿನಿಂದ 2ನೇ ಹಂತದ ಚಿತ್ರೀಕರಣ ಶುರುವಾಗಲಿದೆ. ಎಂದಿನಂತೆ ನಮ್ಮ ಜೋಗಿ ಅದೇ ಉತ್ಸಾಹ, ಅದೇ ಚಾರ್ಮ್, ಅದೇ ಎನರ್ಜಿಯಲ್ಲಿ ಸೆಟ್ಗೆ ಎಂಟ್ರಿ ಕೊಡಲಿದ್ದಾರೆ. ಅಂದಹಾಗೆ ಯಾನ ಪ್ರವಾಸದ ವೇಳೆ ಇನ್ಫೆಕ್ಷನ್ ಆಗಿ ಬಿಳಿ ರಕ್ತ ಕಣ ಕಡಿಮೆ ಆಗಿ ಶಿವಣ್ಣ ಆಸ್ಪತ್ರೆಗೆ ದಾಖಲಾಗಿದ್ರಂತೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ನಾಡಿದ್ದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ. 131ನೇ ಸಿನಿಮಾ ಶೂಟಿಂಗ್ ನಡುವೆಯೇ ತೆಲುಗಿನ ರಾಮ್ ಚರಣ್ ಸಿನಿಮಾಕ್ಕೂ ಶಿವಣ್ಣ ಡೇಟ್ಸ್ ಕೊಟ್ಟಿದ್ದಾರೆ. ಇದರ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾದಲ್ಲೂ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿದೆ. ಕರುನಾಡ ಚಕ್ರವರ್ತಿ ಶೂಟಿಂಗ್ಗೆ ಕಮ್ಬ್ಯಾಕ್ ಮಾಡಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಆದಷ್ಟು ಬೇಗ ಥಿಯೇಟರ್ಗಳಿಗೆ ಜೋಗಯ್ಯ ಎಂಟ್ರಿ ಕೊಡಲಿದ್ದಾರೆ. ರೋಜಾ ಫಿಲಂ ಬ್ಯೂರೋ, ರಿಪಬ್ಲಿಕನ್. ಶಿವಣ್ಣ ಇಷ್ಟು ದಿನಗಳ ಕಾಲ ಆರೋಗ್ಯ ಸಮಸ್ಯೆಯಿಂದ ಸಿನಿಮಾ ರಂಗದಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತೆಗೆದುಕೊಂಡಿದ್ರು. ಈಗ ಮತ್ತೆ ವಾಪಸ್ ಆಗ್ತಿದ್ದಾರೆ. ಅದೇ ಎನರ್ಜಿ, ಅದೇ ಚಾರ್ಮ್ನೊಂದಿಗೆ ಶಿವಣ್ಣ ತಮ್ಮ 131ನೇ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಡಿದ್ದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ. ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಸೆಣಸಾಡಿ ಗೆದ್ದು ಬಿಗಿದ್ದಾರೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಇದೀಗ ಬಣ್ಣ ಹಚ್ಚೋಕು ಮುಂದಾಗಿದ್ದಾರೆ. ಶೂಟಿಂಗ್ ಅಖಾಡಕ್ಕೆ ಶಿವಣ್ಣ ಕಮ್ ಬ್ಯಾಕ್. ಇಂದಿನಿಂದ ಬಣ್ಣ ಹಚ್ಚಲಿದ್ದಾರೆ ಕರುನಾಡ ಚಕ್ರವರ್ತಿ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಸದ್ಯ ಗುಣಮುಖರಾಗಿದ್ದಾರೆ. ಶಸ್ತ್ರಚಿಕಿತ್ಸೆಯ ನಂತರ 2 ತಿಂಗಳು ವಿಶ್ರಾಂತಿ ಪಡೆದುಕೊಂಡಿದ್ದ ಕರುನಾಡ ಚಕ್ರವರ್ತಿ ಇದೀಗ ಮತ್ತೆ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ. ತಮ್ಮ 131ನೇ ಸಿನಿಮಾನ ಶಿವಣ್ಣ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ನಟಿಸುತ್ತಿದ್ದ 131ನೇ ಸಿನಿಮಾಗೆ ಬೆಂಗಳೂರಿನಲ್ಲಿ ಮೊದಲ ಹಂತದ ಶೂಟಿಂಗ್ ಮುಕ್ತಾಯವಾಗಿತ್ತು. ಇದೀಗ ಇಂದಿನಿಂದ 2ನೇ ಹಂತದ ಚಿತ್ರೀಕರಣ ಶುರುವಾಗಲಿದೆ. ಎಂದಿನಂತೆ ನಮ್ಮ ಜೋಗಿ ಅದೇ ಉತ್ಸಾಹ, ಅದೇ ಚಾರ್ಮ್, ಅದೇ ಎನರ್ಜಿಯಲ್ಲಿ ಸೆಟ್ಗೆ ಎಂಟ್ರಿ ಕೊಡಲಿದ್ದಾರೆ. ಅಂದಹಾಗೆ ಯಾನ ಪ್ರವಾಸದ ವೇಳೆ ಇನ್ಫೆಕ್ಷನ್ ಆಗಿ ಬಿಳಿ ರಕ್ತ ಕಣ ಕಡಿಮೆ ಆಗಿ ಶಿವಣ್ಣ ಆಸ್ಪತ್ರೆಗೆ ದಾಖಲಾಗಿದ್ರಂತೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ನಾಡಿದ್ದಿಂದ ಶೂಟಿಂಗ್ ಶುರು ಮಾಡ್ತಾ ಇದ್ದೀವಿ. 131ನೇ ಸಿನಿಮಾ ಶೂಟಿಂಗ್ ನಡುವೆಯೇ ತೆಲುಗಿನ ರಾಮ್ ಚರಣ್ ಸಿನಿಮಾಕ್ಕೂ ಶಿವಣ್ಣ ಡೇಟ್ಸ್ ಕೊಟ್ಟಿದ್ದಾರೆ. ಇದರ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾದಲ್ಲೂ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿದೆ. ಕರುನಾಡ ಚಕ್ರವರ್ತಿ ಶೂಟಿಂಗ್ಗೆ ಕಮ್ಬ್ಯಾಕ್ ಮಾಡಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಆದಷ್ಟು ಬೇಗ ಥಿಯೇಟರ್ಗಳಿಗೆ ಜೋಗಯ್ಯ ಎಂಟ್ರಿ ಕೊಡಲಿದ್ದಾರೆ.
ರೋಜಾ ಫಿಲಂ ಬ್ಯೂರೋ, ರಿಪಬ್ಲಿಕನ್. ಶಿವಣ್ಣ ಇಷ್ಟು ದಿನಗಳ ಕಾಲ ಆರೋಗ್ಯ ಸಮಸ್ಯೆಯಿಂದ ಸಿನಿಮಾ ರಂಗದಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತೆಗೆದುಕೊಂಡಿದ್ರು. ಈಗ ಮತ್ತೆ ವಾಪಸ್ ಆಗ್ತಿದ್ದಾರೆ. ಅದೇ ಎನರ್ಜಿ, ಅದೇ ಚಾರ್ಮ್ನೊಂದಿಗೆ ಶಿವಣ್ಣ ತಮ್ಮ 131ನೇ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳಿದ್ದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಸೆಣಸಾಡಿ ಗೆದ್ದು ಬೀಗಿದ್ದಾರೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಇದೀಗ ಬಣ್ಣ ಹಚ್ಚೋಕು ಮುಂದಾಗಿದ್ದಾರೆ. ಶೂಟಿಂಗ್ ಅಖಾಡಕ್ಕೆ ಶಿವಣ್ಣ ಕಮ್ ಬ್ಯಾಕ್. ಇಂದಿನಿಂದ ಬಣ್ಣ ಹಚ್ಚಲಿದ್ದಾರೆ ಕರುನಾಡ ಚಕ್ರವರ್ತಿ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಸದ್ಯ ಗುಣಮುಖರಾಗಿದ್ದಾರೆ. ಶಸ್ತ್ರಚಿಕಿತ್ಸೆಯ ನಂತರ 2 ತಿಂಗಳು ವಿಶ್ರಾಂತಿ ಪಡೆದುಕೊಂಡಿದ್ದ ಕರುನಾಡ ಚಕ್ರವರ್ತಿ ಇದೀಗ ಮತ್ತೆ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ. ತಮ್ಮ 131ನೇ ಸಿನಿಮಾನ ಶಿವಣ್ಣ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ನಟಿಸುತ್ತಿದ್ದ 131ನೇ ಸಿನಿಮಾಗೆ ಬೆಂಗಳೂರಿನಲ್ಲಿ ಮೊದಲ ಹಂತದ ಶೂಟಿಂಗ್ ಮುಕ್ತಾಯವಾಗಿತ್ತು. ಇದೀಗ ಇಂದಿನಿಂದ 2ನೇ ಹಂತದ ಚಿತ್ರೀಕರಣ ಶುರುವಾಗಲಿದೆ. ಎಂದಿನಂತೆ ನಮ್ಮ ಜೋಗಿ ಅದೇ ಉತ್ಸಾಹ, ಅದೇ ಚಾರ್ಮ್, ಅದೇ ಎನರ್ಜಿಯಲ್ಲಿ ಸೆಟ್ಗೆ ಎಂಟ್ರಿ ಕೊಡಲಿದ್ದಾರೆ. ಅಂದಹಾಗೆ ಯಾನ ಪ್ರವಾಸದ ವೇಳೆ ಇನ್ಫೆಕ್ಷನ್ ಆಗಿ ಬಿಳಿ ರಕ್ತ ಕಣ ಕಡಿಮೆ ಆಗಿ ಶಿವಣ್ಣ ಆಸ್ಪತ್ರೆಗೆ ದಾಖಲಾಗಿದ್ರಂತೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ನಾಳಿದ್ದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. 131ನೇ ಸಿನಿಮಾ ಶೂಟಿಂಗ್ ನಡುವೆಯೇ ತೆಲುಗಿನ ರಾಮ್ ಚರಣ್ ಸಿನಿಮಾಕ್ಕೂ ಶಿವಣ್ಣ ಡೇಟ್ಸ್ ಕೊಟ್ಟಿದ್ದಾರೆ. ಇದರ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾದಲ್ಲೂ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿದೆ. ಕರುನಾಡ ಚಕ್ರವರ್ತಿ ಶೂಟಿಂಗ್ಗೆ ಕಮ್ಬ್ಯಾಕ್ ಮಾಡಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಆದಷ್ಟು ಬೇಗ ಥಿಯೇಟರ್ಗಳಿಗೆ ಜೋಗಯ್ಯ ಎಂಟ್ರಿ ಕೊಡಲಿದ್ದಾರೆ. ರೋಜಾ ಫಿಲಂ ಬ್ಯೂರೋ, ರಿಪಬ್ಲಿಕನ್. ಶಿವಣ್ಣ ಇಷ್ಟು ದಿನಗಳ ಕಾಲ ಆರೋಗ್ಯ ಸಮಸ್ಯೆಯಿಂದ ಸಿನಿಮಾ ರಂಗದಿಂದ ಸ್ವಲ್ಪ ಮಟ್ಟಿಗೆ ಬ್ರೇಕ್ ತೆಗೆದುಕೊಂಡಿದ್ರು. ಈಗ ಮತ್ತೆ ವಾಪಸ್ ಆಗ್ತಿದ್ದಾರೆ. ಅದೇ ಎನರ್ಜಿ, ಅದೇ ಚಾರ್ಮ್ನೊಂದಿಗೆ ಶಿವಣ್ಣ ತಮ್ಮ 131ನೇ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳಿದ್ದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ, ಅಭಿಮಾನಿಗಳ ಪ್ರೀತಿಯ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಸೆಣಸಾಡಿ ಗೆದ್ದು ಬೀಗಿದ್ದಾರೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಇದೀಗ ಬಣ್ಣ ಹಚ್ಚೋಕು ಮುಂದಾಗಿದ್ದಾರೆ. ಶೂಟಿಂಗ್ ಅಖಾಡಕ್ಕೆ ಶಿವಣ್ಣ ಕಮ್ ಬ್ಯಾಕ್. ಇಂದಿನಿಂದ ಬಣ್ಣ ಹಚ್ಚಲಿದ್ದಾರೆ ಕರುನಾಡ ಚಕ್ರವರ್ತಿ. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ನಟ ಶಿವರಾಜ್ ಕುಮಾರ್ ಸದ್ಯ ಗುಣಮುಖರಾಗಿದ್ದಾರೆ. ಶಸ್ತ್ರಚಿಕಿತ್ಸೆಯ ನಂತರ 2 ತಿಂಗಳು ವಿಶ್ರಾಂತಿ ಪಡೆದುಕೊಂಡಿದ್ದ ಕರುನಾಡ ಚಕ್ರವರ್ತಿ ಇದೀಗ ಮತ್ತೆ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ. ತಮ್ಮ 131ನೇ ಸಿನಿಮಾನ ಶಿವಣ್ಣ ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಶಿವರಾಜ್ ಕುಮಾರ್ ನಟಿಸುತ್ತಿದ್ದ 131ನೇ ಸಿನಿಮಾಗೆ ಬೆಂಗಳೂರಿನಲ್ಲಿ ಮೊದಲ ಹಂತದ ಶೂಟಿಂಗ್ ಮುಕ್ತಾಯವಾಗಿತ್ತು. ಇದೀಗ ಇಂದಿನಿಂದ 2ನೇ ಹಂತದ ಚಿತ್ರೀಕರಣ ಶುರುವಾಗಲಿದೆ. ಎಂದಿನಂತೆ ನಮ್ಮ ಜೋಗಿ ಅದೇ ಉತ್ಸಾಹ, ಅದೇ ಚಾರ್ಮ್, ಅದೇ ಎನರ್ಜಿಯಲ್ಲಿ ಸೆಟ್ಗೆ ಎಂಟ್ರಿ ಕೊಡಲಿದ್ದಾರೆ. ಅಂದಹಾಗೆ ಯಾನ ಪ್ರವಾಸದ ವೇಳೆ ಇನ್ಫೆಕ್ಷನ್ ಆಗಿ ಬಿಳಿ ರಕ್ತ ಕಣ ಕಡಿಮೆ ಆಗಿ ಶಿವಣ್ಣ ಆಸ್ಪತ್ರೆಗೆ ದಾಖಲಾಗಿದ್ರಂತೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಶೂಟಿಂಗ್ನಲ್ಲಿ ಭಾಗಿಯಾಗ್ತಿದ್ದಾರೆ. ನಾಳಿದ್ದ ಶೂಟಿಂಗ್ ಶುರು ಮಾಡ್ತಾ ಇದ್ದೀನಿ. 131
131ನೇ ಸಿನಿಮಾ ಶೂಟಿಂಗ್ ನಡುವೆಯೇ ತೆಲುಗಿನ ರಾಮ್ ಚರಣ್ ಸಿನಿಮಾಕ್ಕೂ ಶಿವಣ್ಣ ಡೇಟ್ಸ್ ಕೊಟ್ಟಿದ್ದಾರೆ. ಇದರ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಜೈಲರ್ 2 ಸಿನಿಮಾದಲ್ಲೂ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕೊನೆಗೂ ಅಭಿಮಾನಿಗಳ ಆಸೆ ಈಡೇರಿದೆ. ಕರುನಾಡ ಚಕ್ರವರ್ತಿ ಶೂಟಿಂಗ್ಗೆ ಕಂಬ್ಯಾಕ್ ಮಾಡಲಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಆದಷ್ಟು ಬೇಗ ಥಿಯೇಟರ್ಗಳಿಗೆ ಜೋಗಯ್ಯ ಎಂಟ್ರಿ ಕೊಡಲಿದ್ದಾರೆ. ರೋಜಾ ಫಿಲಂ ಬ್ಯೂರೋ, ರಿಪಬ್ಲಿಕ್ ಕನ್ನಡ.